Hello friends, welcome to Are You Ready to Study channel. So now last class ಅಲ್ಲಿ swapping of two numbers with third variable ಇಲ್ಲ ಅಂದ್ರೆ temp variable ನ ಯೂಸ್ ಮಾಡಿದ್ವಿ. ಬಟ್ ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದ್ರೆ third variable ಇಲ್ದರೇನೆ ನಾವು swap ಮಾಡ್ತಾ ಇದೀವಿ. ಅಂದ್ರೆ exchange of two numbers ನ ಮಾಡ್ತಾ ಇದೀವಿ. ಓಕೆನಾ? ಸೊ ಹೇಗೆ? ಸೊ ನಾನು ಇಲ್ಲಿ ಆಲ್ರೆಡಿ ಇನಿಷಿಯಲೈಸ್ ಮಾಡ್ಬಿಟ್ಟಿದ್ದೀನಿ. int a equal to 10 int b equal to 5 ಅಂತ. ಇದು ಬಂದು ಫಸ್ಟ್ ಲೈನ್ printf ಬಂದು ಏನು ಬಿಫೋರ್ ಎಕ್ಸ್ಚೇಂಜ್ ಆರ್ ಬಿಫೋರ್ ಸ್ವಾಪ್. ಸೊ ನಾನು ಅದಕ್ಕೊಂದು ಸ್ಟೇಟ್ಮೆಂಟ್ ಬರೆದ್ಬಿಡ್ತೀನಿ ಬಿಕಾಸ್ ಕ್ಲಾರಿಟಿ ಬರುತ್ತೆ ಅಲ್ವಾ. ಸೊ ಬಿಫೋರ್ ಸ್ವ್ಯಾಪಿಂಗ್, ಓಕೆನಾ. ಸೊ ಇದನ್ನೇ ನಾನು ನೆಕ್ಸ್ಟ್ ಲೈನಲ್ಲಿ ಏನು ಮಾಡ್ತೀನಿ, ಆಫ್ಟರ್ ಸ್ವ್ಯಾಪಿಂಗ್ ಅಂತ ಕಾಪಿ ಪೇಸ್ಟ್ ಮಾಡಿ ಹಾಕ್ಬಿಡೋಣ. ಸೊ ನೆಕ್ಸ್ಟ್ ಲೈನಲ್ಲಿ ಆಫ್ಟರ್ ಸ್ವ್ಯಾಪಿಂಗ್, ಓಕೆನಾ. ಸೊ ಈಗ ನಾವು ಹೇಗೆ ಸ್ವ್ಯಾಪಿಂಗ್ ಮಾಡೋದು ಅಂದರೆ ಥರ್ಡ್ ವೇರಿಯೇಬಲ್ ಇಲ್ಲದೆ ಹೇಗೆ ಅಂದರೆ ಇಲ್ಲಿ ನೋಡಿ ಸಿಂಪಲ್ ಫಾರ್ಮುಲಾ ಏನಿಲ್ಲ, ಎ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಒಂದು ಕಂಡೀಷನ್ನ ಕೊಡೋಣ. ಅದೇ ಥರ ಇನ್ನೊಂದು ಅಸೈನ್ ಏನು ಮಾಡೋಣ, ಬಿ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಇನ್ನೊಂದನ್ನು ಅಸೈನ್ ಮಾಡೋಣ. ಮತ್ತೆ ಏನು ಮಾಡ್ತೀನಿ ನಾನು, ಎ ಈಕ್ವಲ್ ಟು ಎ ಮೈನಸ್ ಬಿ. ಸೊ ಇಷ್ಟೇ ಸಿಂಪಲ್ಲು. ಇದನ್ನು ನಾನು ಇವಾಗ ನಿಮ್ಗೆ ರನ್ ಮಾಡಿ ತೋರಿಸಿದ್ರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಹೇಗೆ? ಸೊ ಇಲ್ಲಿ ಪ್ರಿಂಟಫ್ ಎಲ್ಲ ಮಿಸ್ ಆಗಿದೆ. ಓಕೆ, ಸೊ ಇಲ್ಲೇನಾಗಿದೆ, ಸ್ಮಾಲ್ ಲೆಟ್ರ್ ಕೊಡದೆ ನಾನು ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆನೂ ಆಗಿದೆ ಬಿಕಾಸ್ ಕಾಪಿ ಪೇಸ್ಟ್ ಮಾಡಿದ್ದಲ್ವಾ. ಸೊ ಅದು ಹಾಗೆ ತೋರಿಸೋದು. ಸೊ ಈಗ ನಾನು ರನ್ ಮಾಡಿದೆ ಅಂದರೆ ನನಗೆ ಕರೆಕ್ಟಾಗಿ ತೋರಿಸೋ ಬಿಫೋರ್ ಸ್ವಾಪಿಂಗ್. ಸೊ ನಾನು ಇಲ್ಲೊಂದು ಸ್ಲ್ಯಾಶ್ ಏನು ಕೊಟ್ಬಿಡ್ತೀನಿ. ಸೊ ನಿಮ್ಗೆ ಆವಾಗ ಒಂದು ಕ್ಲಾರಿಟಿ ಬರುತ್ತೆ. ಸೊ ಇದೇ ಥರ ಇಲ್ಲೂ ನಾವು ಕೊಟ್ಬಿಡೋಣ. ಸೊ ಆಗ ನಿಮ್ಗೆ ಔಟ್ಪುಟ್ಟು ನೆಕ್ಸ್ಟ್ ಲೈನಲ್ಲಿ ಬರಲಿ. ಸೊ ನಾನೀಗ ಇದು ಫುಲ್ಲು ಡಿಲೀಟ್ ಮಾಡಿ ರನ್ ಮಾಡ್ತೀನಿ. ಸೊ ರನ್ ಮಾಡಿದೆ ಅಂದರೆ ರನ್ ಆಯಿತು. ರನ್ ಆಯಿತು. ಬಿಫೋರ್ ಸ್ವ್ಯಾಪಿಂಗು ಎ ಈಕ್ವಲ್ ಟು 10 ಇತ್ತು, ಬಿ ಈಕ್ವಲ್ ಟು 5 ಇತ್ತು. ಆಫ್ಟರ್ ಸ್ವ್ಯಾಪಿಂಗು ಎ ಈಕ್ವಲ್ ಟು 5, ಬಿ ಈಕ್ವಲ್ ಟು 10. ಬಟ್ ಇದು ಹೇಗೆ ವರ್ಕೌಟ್ ಆಯಿತು? ಏನಿಲ್ಲ, ಎ ವ್ಯಾಲ್ಯೂ ಏನಪ್ಪ 10 ಪ್ಲಸ್ ಬಿ ವ್ಯಾಲ್ಯೂ ಏನಪ್ಪ, ನಾನು ಹಂಗೆ ಬರೀತೀನಿ. ಓಕೆನಾ. ಸೊ ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 5. ಸೊ ಔಟ್ಪುಟ್ 15 ಬಂತ. ಎ ವ್ಯಾಲ್ಯೂ ಇವಾಗ 15. ನೆಕ್ಸ್ಟು ಎ ವ್ಯಾಲ್ಯೂ 15 ಅಂದರೆ ಈ ವ್ಯಾಲ್ಯೂ ತೊಗೋಬೇಕು ಇವಾಗ, ಇಲ್ಲಿ ಅಸೈನ್ ಆಗಿರೋ ವ್ಯಾಲ್ಯೂ. ಸೊ ಇಲ್ಲೊಂದು ಬರೆದ್ಬಿಡೋಣ. ಸೊ ಎ ಈಕ್ವಲ್ ಟು 15. ಇಲ್ಲಿ ನಾನು ಏನು ಮಾಡ್ತೀನಿ, ಸೊ ಕಮೆಂಟ್ ಹಾಕ್ಬಿಡೋಣ, ಆಮೇಲೆ ತಪ್ಪಾಗ್ಬಿಡುತ್ತೆ. 15 ಮೈನಸ್ಸು 5. ಸೊ ಈಗ ಬಿ ವ್ಯಾಲ್ಯೂ ಎಷ್ಟು, 10 ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಎ ವ್ಯಾಲ್ಯೂ ಎಷ್ಟು 15, ಇದರಲ್ಲಿರೋ ವ್ಯಾಲ್ಯೂ 15, ಬಿ ವ್ಯಾಲ್ಯೂ ಎಷ್ಟು 10. ಸೊ ಔಟ್ಪುಟ್ ನನಗೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ 5. ಈಗ ಅಟ್ ಲಾಸ್ಟಲ್ಲಿ ಬಿ ಈಕ್ವಲ್ ಟು 10, ಎ ಈಕ್ವಲ್ ಟು 5. ಸೊ ನಾನು ಈಗ ಇದನ್ನು ರನ್ ಮಾಡಿದೆ ಅಂದರೆ ನನಗೆ ಔಟ್ಪುಟ್ ಎಷ್ಟು ಬರುತ್ತೆ, ಸೇಮ್. ಕ್ಲಿಯರ್ ಅಲ್ವಾ. ಸೊ ಇದನ್ನು ನಾನು ಇನ್ನೂ ಒಂದು ಥರನೂ ಮಾಡಿ ತೋರಿಸ್ತೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದೇ ಥರ ನಾನೇನು ಮಾಡ್ತೀನಿ, ಈ ಪ್ಲಸ್ ಇರೋ ಪ್ಲೇಸಲ್ಲಿ ಇಂಟು ಹಾಕ್ಬಿಡೋಣ, ಈ ಮೈನಸ್ ಇರೋ ಪ್ಲೇಸಲ್ಲಿ ಒಂದು ಡಿವಿಷನ್ ಹಾಕ್ಬಿಡೋಣ. ಓಕೆನಾ. ಸೊ ಈಗ ನಾನು ರನ್ ಮಾಡಿದ್ರು ನನಗೆ ಸೇಮ್ ಔಟ್ಪುಟ್ ಬರುತ್ತೆ. ಸೊ ನಾನು ಇವಾಗ ನಿಮಗೆ ಎರಡು ಥರ ಹೇಳ್ಕೊಟ್ಟೆ. ಒಂದು ಇಂಟು ಇರೋ ಪ್ಲೇಸಲ್ಲಿ ಪ್ಲಸ್ ಹಾಕ್ಕೊಳ್ಳಿ, ಮೈನಸ್ ಇರೋ ಪ್ಲೇಸಲ್ಲಿ ಡಿವಿಷನ್ ಹಾಕ್ಕೊಳ್ಳಿ. ನಿಮ್ಮ ಇಷ್ಟ, ನೀವು ಯಾವ ಥರ ಹಾಕ್ಕೊತೀರೋ, ಯಾವ್ದು ನಿಮಗೆ ನೆನಪಿರುತ್ತೋ ಅದು ನಿಮ್ಮ ಇಷ್ಟ. ಓಕೆನಾ. ಸೊ ಇದು ಪರ್ಫೆಕ್ಟು. ವಿತಿನ್ 2 ಮಿನಿಟ್ಸಲ್ಲಿ ನಾವು ಕಲ್ತ್ಕೊಂಡ್ಬಿಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.